ನಲ್ಮೆಯ ವಿದ್ಯಾರ್ಥಿಗಳೇ, ಕದಡಿದ ಸಲಿಲಂ ತಿಳಿ ಬಂದದೆ ಪದ್ಯಭಾಗವನ್ನು ಕಳೆದ ತರಗತಿಯಲ್ಲಿ ಪೂರ್ಣವಾಗಿ ಒಂದು ಅಭ್ಯಾಸವನ್ನು ಮಾಡಿದ್ದೇವೆ. ನಾನು ನಿಮಗೆ ಮುಂಚಿತವಾಗಿ ಹೇಳಿದ ಹಾಗೆ ಇಡೀ ಪದ್ಯಭಾಗವನ್ನೊಮ್ಮೆ ಮತ್ತೊಮ್ಮೆ ಒಂದು ಸಿಂಹಾವಲೋಕನ ಅಂತ ಹೇಳಿದ ಹಾಗೆ ಒಮ್ಮೆ ಅವಲೋಕನ ಮಾಡೋದಿದ್ರೆ ಗದ್ಯ ರೂಪದಲ್ಲಿ ಅದರ ಒಟ್ಟು ಸಾರವನ್ನು ನಿಮ್ಮ ಮುಂದೆ ಇಡುವ ಪ್ರಯತ್ನ ಮಾಡ್ತೇನೆ. ರಾಮನ ಸೇನೆ ಲಂಕೆಗೆ ಲಗ್ಗೆ ಇಟ್ಟಲ್ಲಿಂದ ಕಥೆ ಆರಂಭ ಆಗುತ್ತೆ. ಒಟ್ಟು ಗದ್ಯ ರೂಪದಿಂದ ಅದರ ಮುಂದುವರಿದ ಭಾಗ ಹೀಗೆ ನೋಡ್ತಾ ಹೋಗೋಣ. ರಾವಣನು ಧ್ರುವ ನಕ್ಷತ್ರಗಳ ಸಮೂಹದಂತೆ ಚಲನೆಗೆ ಒಳಗಾಗದೆ ದೃಢವಾದ ಮನಸ್ಸಿನಿಂದ ಶ್ರೇಷ್ಠವಾದ ಮಂತ್ರದಿಂದ ಬಹುರೂಪಿಣಿ ವಿದ್ಯೆಯನ್ನು ಸಾಧಿಸಿದನು. ಮುಂಗಾರಿನ ಸಿಡಿಲ ಆರ್ಭಟ ಆವೇಶಗಳನ್ನು ಮೀರುವ ರೀತಿಯಲ್ಲಿ ಯಮನ ನಾಲಗೆಯೇ ಹೊರಳುತ್ತಿದೆಯೋ ಎನ್ನುವಂತೆ ಆಜ್ಞಾಪಿಸು ಆಜ್ಞಾಪಿಸು ಎಂದು ಕರಗಳನ್ನು ಚಾಚಿ ವಿದ್ಯಾದೇವತೆ ರಾವಣನ ಎದುರಿನಲ್ಲಿ ನಿಂತಿದೆ ಅನ್ನುವಂಥದ್ದು ಮೊದಲ ಕಂದ ಪದ್ಯದ ಭಾಗ. ಹೀಗೆ ಪ್ರತ್ಯಕ್ಷವಾದ ವಿದ್ಯಾದೇವತೆ ಚಕ್ರವನ್ನು ಧರಿಸಿದವನಾದ ಸಂಪತ್ತಿಗೆ ಒಡೆಯನಾದ ಲಕ್ಷ್ಮಣನನ್ನು, ಅಂತಿಮ ದೇಹವನ್ನು ಹೊತ್ತಂತಹ ರಾಮನನ್ನು ಉಳಿದವರನ್ನು ಬದುಕಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳಿದಾಗ ರಾವಣನು ಉಳಿದವರ ನಾಶವು ನನಗೆ ಏತಕ್ಕಾಗಿ ಅಂತ ಪ್ರಶ್ನಿಸಿ ವಿದ್ಯಾದೇವತೆಗೆ ನಮಸ್ಕಾರ ಮಾಡಿ ಶಾಂತಿಜಿನ ಭವನಕ್ಕೆ 3 ಪ್ರದಕ್ಷಿಣೆ ಹಾಕಿ ಬರುತ್ತಾನೆ. ಅಷ್ಟರಲ್ಲಿ ಅಂತಃಪುರಕ್ಕೆ ತೆರಳಿದ್ದಂತಹ ಅಂಗದ ಮೊದಲಾದವರು ರಾವಣ ಬರುವುದನ್ನು ನೋಡಿ ಅಲ್ಲಿಂದ ಹೋಗಿ ತಮ್ಮ ಬೀಡನ್ನು ಸೇರಿಕೊಳ್ಳುತ್ತಾರೆ. ಇತ್ತ ಕಡೆಯಲ್ಲಿ ರಾವಣ ಅಂತಃಪುರದ ಸ್ತ್ರೀಯರನ್ನು ನಿಂದಿಸಿ ಕಾಟ ಕೊಟ್ಟಂತಹ ಸೊಕ್ಕಿದಂತಹ ವಿರೋಧಿಗಳಾದ ಗಂಧರ್ವರನ್ನು ಕೊಲ್ಲಲೇಬೇಕು ಎನ್ನುವಂತಹ ಅತಿಯಾದ ಕೋಪದಿಂದ ಪೆಟ್ಟು ತಿಂದ ಸಿಂಹದಂತೆ ಕೂಗಾಡಿ ಕೆಂಪಾದ ಗರಿ ಮೂಡಿದ ಜೇನುಗಳ ಸಾಲೆ ಹರಡಿತ್ತೋ ಎನ್ನುವಷ್ಟರ ಮಟ್ಟಿಗೆ ಕೋಪಗೊಂಡವನಾಗಿ ಬಾಡಿ ಹೋದ ಮಯತನೂಜೆಯ ಮಗಳಾದ ಮಂಡೋದರಿಯ ಮುಖಕಮಲಗಳನ್ನು ನೋಡುತ್ತಾನೆ. ಹೀಗೆ ಅವಳನ್ನೂ ಸೇರಿಕೊಂಡು ಅಂತಃಪುರದಲ್ಲಿರುವಂತಹ ಎಲ್ಲರನ್ನು ಉದ್ದೇಶಿಸಿ ರಾವಣ ಹೀಗೆ ಹೇಳ್ತಾರೆ: ನಿಮಗೆ ಇಷ್ಟೆಲ್ಲ ತೊಂದರೆಯನ್ನು ಅವಮಾನವನ್ನು ಮಾಡಿದಂತಹ ಅಂಗದ ಮೊದಲಾದವರನ್ನ ಹುಬ್ಬು ಗಂಟಿಕ್ಕುವುದರೊಳಗಾಗಿ ಸೆರೆ ಹಿಡಿದು ತಂದು ನಿಮ್ಮ ಮುಂದೆ ನಾನಾ ವಿಧದಲ್ಲಿ ಅವಮಾನಿಸುತ್ತೇನೆ ಅಂತ ಹೇಳಿ ಅವರನ್ನೆಲ್ಲ ಸಂತೈಸ್ತಾನೆ. ಶಾಂತಿಜಿನ ಭವನಕ್ಕೆ ಹೋಗಿ ಮಹಾಪೂಜೆಯೊಂದನ್ನು ಮಾಡಿಸಿ ಕ್ರಮಬದ್ಧವಾಗಿ ಎಲ್ಲ ಪೂಜೆಯನ್ನು ಮುಗಿಸಿದ ನಂತರ ಹಾಲನ್ನು ಆಹಾರವನ್ನು ಸೇವಿಸ್ತಾನೆ. ಆ ಬಳಿಕ ತನಗೆ ದೊರೆತಿರುವ ಬಹುರೂಪಿಣಿ ವಿದ್ಯಾದೇವತೆಯ ಪ್ರಭಾವವನ್ನು ಪರೀಕ್ಷಿಸಬೇಕು ಅಂತ ಹೇಳಿ ಪರೀಕ್ಷೆಗೆ ಮುಂದಾಗ್ತಾನೆ. ತದನಂತರ ಅದರ ಪರಿಣಾಮವನ್ನು ಕಂಡು ಅತ್ಯಂತ ಸಂತೋಷಗೊಂಡ ಮನಸ್ಸನ್ನಾಗಿ ಹೀಗೆ ಹೇಳಿಕೊಳ್ತಾನೆ: 3 ಲೋಕದಲ್ಲಿಯೂ ಇನ್ನು ನನಗೆ ಸರಿಸಾಟಿ ಯಾರು? ಯುದ್ಧ ಭೂಮಿಯಲ್ಲಿ ನನ್ನನ್ನು ಇನ್ನು ಎದುರಿಸುವಂಥವರು ಯಾರಿದ್ದಾರೆ ಅಂತ ಹೇಳಿ ತನ್ನ ನೀಳವಾದ ತೋಳುಗಳೆಂಬ ಆಯುಧಗಳನ್ನು ನೋಡಿಕೊಳ್ಳುತ್ತಾ ಈ ಸಮಯದಲ್ಲಿ ನನ್ನ ಈ ಸೌಂದರ್ಯವನ್ನು ಸೀತಾದೇವಿಗೆ ತೋರಿಸಬೇಕು ಎನ್ನುವಂತಹ ಅತಿಯಾದ ಕುತೂಹಲದಿಂದ ಆಕಾಶದಲ್ಲಿ ಚಲಿಸುವಂಥವರಿಗೆ ನಾಯಕನಾದಂತಹ ರಾವಣನು ಪ್ರಮದವನಕ್ಕೆ ಬರುತ್ತಾನೆ. ಅವನು ಬರುವ ಶೈಲಿ ಹೇಗಿತ್ತು ಅಂತ ಹೇಳಿದರೆ, ಹೂವಿನ ಬಾಣಗಳು ಇಲ್ಲದ ಮನ್ಮಥನೋ ಎನ್ನುವ ರೀತಿಯಲ್ಲಿ ಆತ ಪ್ರಮದವನಕ್ಕೆ ಬಂದು ನಿಲ್ತಾನೆ. ಹೀಗೆ ಪೌರುಷದ ಬೆಳಗಿನಿಂದ ಬರುತ್ತಿರುವಂತಹ ರಾವಣನ ಸೌಂದರ್ಯವನ್ನು ಸೀತಾದೇವಿಯ ಪಕ್ಕದಲ್ಲಿ ಕುಳಿತಿದ್ದಂತಹ ಕಚರಕಾಂತೆಯರು, ಅಂದರೆ ಅಲ್ಲಿದ್ದಂತಹ ಸ್ತ್ರೀಯರುಗಳು ಸೀತಾದೇವಿಗೆ ರಾವಣನ ಸೌಂದರ್ಯವನ್ನು ತೋರಿಸ್ತಾರೆ. ಆಗ ಸೀತಾದೇವಿ ರಾವಣನ ಸೌಂದರ್ಯವನ್ನು ಹುಲ್ಲುಕಡ್ಡಿಗೆ ಸಮಾನವಾಗಿ ಭಾವಿಸ್ತಾಳೆ. ಕವಿ ಹೇಳ್ತಾನೆ ನಾಗಚಂದ್ರ, ಪತಿಭಕ್ತಿಯಲ್ಲಿ ಯಾರು ಈ ಸೀತೆಯ ರೀತಿಯಲ್ಲಿ ಅತ್ಯಂತ ಒಳ್ಳೆಯ ಭಾವನೆಯನ್ನು ಹೊತ್ತಂತಹ ಪುಣ್ಯವಂತ ಸ್ತ್ರೀಯರು ಯಾರು ಇರಲಿಕ್ಕೆ ಸಾಧ್ಯ ಇದೆ ಅಂತ ಹೇಳುವ ಮೂಲಕ ಸೀತಾದೇವಿ ಅತ್ಯಂತ ಪರಮ ಪತಿವ್ರತೆ ಎನ್ನುವುದನ್ನು ನಾಗಚಂದ್ರ ಹೇಳ ಬಯಸ್ತಾನೆ. ಹೀಗೆ ಬರುತ್ತಿರುವ ರಾವಣನನ್ನು ನೋಡಿದಂತಹ ಸೀತಾದೇವಿಗೆ ನಾನು ರಾಮ ಲಕ್ಷ್ಮಣರ ಕುರಿತಾದಂತಹ ಯಾವ ಕೆಟ್ಟ ವಾರ್ತೆಯನ್ನು ಇನ್ನು ಕೇಳಲಿಕ್ಕಿದ್ದೇನೆಯೋ ಅಂತ ಹೇಳಿ ಗಾಬರಿಗೆ ಒಳಗಾದಂತಹ ಸೀತಾದೇವಿ, ಕಮಲದ ಮುಖ ಹೊತ್ತ ಸೀತಾದೇವಿ ಬರುತ್ತಿರುವ ದಶಶಿರನಾದಂತಹ ರಾವಣನನ್ನು ಕಂಡು ಗಾಬರಿಯನ್ನು
ಗಾಬರಿಗೆ ಒಳಗಾಗಿದ್ದ ಸೀತೆಯ ಬಳಿಗೆ ಬಂದ ರಾವಣ ಅವಳ ಮುಂದೆ ಹೀಗೆ ಹೇಳುವ ಪ್ರಯತ್ನ ಮಾಡ್ತಾನೆ. ನನಗೆ ಬಹುರೂಪಿಣಿ ವಿದ್ಯೆ ಎನ್ನುವಂಥದ್ದು ಸಿದ್ಧಿಸಿದೆ. ಇನ್ನು ನನಗೆ ಸಮರ್ಥ ಎದುರಾಳಿಗಳೇ ಇಲ್ಲ. ನಿನ್ನ ಪ್ರೀತಿಯ ರಾಮನ ಪಕ್ಷವನ್ನು ಬಿಟ್ಟು ನನ್ನ ಪಕ್ಷವನ್ನು ಸೇರಿ, ಅಂದರೆ ನನ್ನನ್ನು ಒಪ್ಪಿಕೊಂಡು ನನ್ನ ಸಾಮ್ರಾಜ್ಯ ಸುಖವನ್ನು ನೀನು ಅನುಭವಿಸಬಹುದು ಅಂತ ಹೇಳಿ ಸೀತೆಗೊಂದು ಆಮಿಷವನ್ನು ತೋರಿಸ್ತಾನೆ. ಆಗ ವಿಹ್ವಲೀಭೂತ ಚಿತ್ತೆಯಾದಂತಹ, ಅಂದರೆ ಅತ್ಯಂತ ದುಃಖಕ್ಕೆ ಒಳಗಾದಂತಹ ಸೀತೆ ರಾವಣನಲ್ಲಿ ಹೀಗೆ ಬೇಡಿಕೊಳ್ತಾಳೆ, ನನಗೆ ಏನನ್ನಾದರೂ ದಯಪಾಲಿಸುವುದಿದ್ದರೆ ರಾವಣ, ಯುದ್ಧ ಭೂಮಿಯಲ್ಲಿ ರಾಮನ ಆಯಸ್ಸು ಪ್ರಾಣದವರೆಗೆ ಹೋಗಬೇಡ, ಅಥವಾ ಯುದ್ಧ ಭೂಮಿಯಲ್ಲಿ ರಾಮನ ಆಯಸ್ಸು ಪ್ರಾಣ ಇರುವವರೆಗೆ ನನ್ನ ಬಳಿಗೆ ಬರಬೇಡ ಅಂತ ಹೇಳುತ್ತಲೇ ಮೂರ್ಛೆ ತಪ್ಪಿ ದೇಹವನ್ನು ನೆಲಕ್ಕೆ ಚಾಚಿ ಪ್ರಜ್ಞಾಹೀನಳಾಗಿ ಬೀಳ್ತಾಳೆ. ಹೀಗೆ ಸೀತೆ ಮೂರ್ಛಿತಳಾಗಿ ಬಿದ್ದಾಗ ಆ ಒಂದು ಆಘಾತ ರಾವಣನಲ್ಲಿ ತನ್ನಿಂತಾನೇ ಪರಿವರ್ತನೆಗೆ ಕಾರಣ ಆಗುತ್ತೆ. ಸೀತೆ ಮೂರ್ಛೆ ತಪ್ಪಿ ಬಿದ್ದಾಗ ರಾವಣನಲ್ಲಿ ಅನುಕಂಪ ಭಾವ ಮೂಡಲಿಕ್ಕೆ ಪ್ರಾರಂಭ ಆಗುತ್ತೆ. ತನ್ನನ್ನು ತಾನು ಬೈದುಕೊಳ್ತಾನೆ. ಕಳೆದ ಜನ್ಮದ ಆ ಪಾಪದ ಕೆಟ್ಟ ಪರಿಣಾಮಗಳು ಇನ್ನೂ ನನ್ನಲ್ಲಿ ಉಳಿದಿರುವುದರಿಂದ ನಾನು ಇದನ್ನೆಲ್ಲ ನೋಡ್ತಾ ಇದ್ದೇನೆ ಎನ್ನುವಂತಹ ಒಂದು ಅನುಭವ, ಒಂದು ದುಃಖ ಅವನನ್ನಾಗಲಿಕ್ಕೆ ಪ್ರಾರಂಭ ಆಗುತ್ತೆ. ಕೊನೆಗೆ ಅವನು ಹೇಳಿಕೊಳ್ತಾನೆ, ಅವನ ಮನಸ್ಸು ಎಷ್ಟು ಶುದ್ಧವಾಯಿತು ಅಂದರೆ ಕವಿ ವರ್ಣಿಸ್ತಾನೆ, ಕಲುಷಿತಗೊಂಡ ಕಲಕಿ ಹೋದಂತಹ ನೀರೊಂದು ಮತ್ತೆ ತಿಳಿಯಾಗುವ ರೂಪದಲ್ಲಿ ಕಲುಷಿತಗೊಂಡಂತಹ ರಾವಣನ ಮನಸ್ಸು ಎನ್ನುವ ಕೊಳ ಮತ್ತೆ ಶುದ್ಧವಾಯಿತಂತೆ, ತನ್ನಿಂತಾನೇ ತಿಳಿದ. ಅವನಷ್ಟಕ್ಕೆ ಅವನಿಗೆ ತಿಳಿದು ಹೀಗಾಯಿತಂತೆ. ಅದರ ಪರಿಣಾಮವಾಗಿ ಸೀತೆಯ ಮೇಲೆ ರಾವಣನಿಗೆ ವೈರಾಗ್ಯ ಮೂಡಿತು ಅಂತ ಹೇಳ್ತಾನೆ. ಯಾಕೆ ರಾವಣನಿಗೆ ವೈರಾಗ್ಯ ಮೂಡಿತು ಅನ್ನೋದಕ್ಕೆ ಕವಿ ಸ್ಪಷ್ಟನೆ ಕೊಡ್ತಾನೆ. ಉದಾತ್ತನೋಳ್ ಪುಟ್ಟದಂತೆ ನೀಲಿ ರಾಗಂ ಅಂತ ಶಬ್ದ ಬಳಸ್ತಾನೆ. ಅಂದರೆ ಶ್ರೇಷ್ಠರಾದವರಲ್ಲಿ ಮಾತ್ರ ಈ ಥರದ ಒಂದು ಶುದ್ಧವಾದ ಪ್ರೀತಿ, ಒಂದು ನಿರ್ಮಲವಾದ ಭಾವ ಮೂಡಲಿಕ್ಕೆ ಸಾಧ್ಯ ಆಗೋದು. ರಾವಣನೂ ಶ್ರೇಷ್ಠನಾದ್ದರಿಂದ ಅವನಲ್ಲಿ ಇಂಥ ಭಾವ ಮೂಡುವುದಲ್ಲವೇ ಅಂತ ಹೇಳಿ ಕವಿ ಅರ್ಥಾಂತರನ್ಯಾಸ ಅಲಂಕಾರವನ್ನು ಬಳಸಿ ಪ್ರಸ್ತಾಪ ಮಾಡ್ತಾನೆ. ಕೊನೆಗೆ ಕವಿ ಹೇಳ್ತಾನೆ, ರಾವಣನ ಮನಸ್ಥಿತಿ ಹೇಗಾಯಿತು ಅಂತ ಹೇಳಿದರೆ, ಮನಸ್ಸಿನ ಮೋಹಕ್ಕೆ ಅಂಟಿಸಿಕೊಂಡಿದ್ದ ಸಂಧ್ಯಾಳ ಮೇಲಿನ ಪ್ರೀತಿಯನ್ನು ಸೂರ್ಯದೇವನು ಕೆಲವೊಮ್ಮೆ ಬಿಟ್ಟಿದ್ದ. ಅಂತೆಯೇ ರಾವಣನೂ ಕೂಡ ಸಂಧ್ಯಾಳ ಮೇಲೆ ಸೂರ್ಯನಿಗೆ ಬಂದ ಪ್ರೀತಿಯನ್ನು ಹೇಗೆ ಬಿಟ್ಟಿದ್ದನೋ ಹಾಗೆ ರಾವಣನೂ ಕೂಡ ಸೀತೆಯ ಮೇಲಿನ ಮೋಹ ಎನ್ನುವ ಕೆಟ್ಟದ್ದನ್ನು ಒಳ್ಳೆಯದನ್ನು ಆಚರಿಸುವ ಮೂಲಕ ಬಿಟ್ಟು ಬಿಡದೆ ಇರ್ತಾನೆಯೇ ಅಂತ ಕವಿ ಪ್ರಶ್ನಿಸ್ತಾ ಹೋಗ್ತಾರೆ. ಹೀಗೆ ರಾವಣನ ಮನಸ್ಸಿನಲ್ಲಿ ಸೀತೆಯ ಬಗ್ಗೆ ಪ್ರೀತಿಯ ಬದಲು ಮೂಡಿದಂತಹ ವೈರಾಗ್ಯ, ನಿರಾಸಕ್ತಿಯ ಪರಿಣಾಮದಿಂದ ಅವಳ ಮೇಲಿನ ಪ್ರೀತಿಯೆಲ್ಲವೂ ತೊಳೆದು ಹೋಯಿತು ಎಂದು ಕವಿ ವರ್ಣಿಸ್ತಾರೆ. ಆದರೆ ಅವನು ಬರುವಾಗ ಒಬ್ಬನೇ ಬರಲಿಲ್ಲ, ಅವನ ಸಹವರ್ತಿಗಳನ್ನೆಲ್ಲ ಕರೆತಂದಿದ್ದ. ಅವರೆಲ್ಲರ ಮುಂದೆ ತನಗೇನೂ ಆಗಿಲ್ಲ ಅನ್ನುವ ಹಾಗೆ ಸಹಜವಾಗಿ ನಿಂತಹ ರಾವಣ ತನ್ನ ಆಪ್ತ ವರ್ಗದ ಮುಂದೆ ಈ ರೀತಿಯಾಗಿ ಹೇಳ್ತಾನೆ, ನಿಯಮವನ್ನು ಪರಿಪಾಲನೆ ಮಾಡಬೇಕೆನ್ನುವ ಕಾರಣದಿಂದ ಸೀತೆ ನನ್ನ ಮೇಲೆ ಮನಸ್ಸು ಮಾಡಲಿಲ್ಲ. ನನ್ನ ಶ್ರೇಷ್ಠವಾದ ಆಭರಣಗಳನ್ನು, ವಸ್ತ್ರಗಳನ್ನು, ಅಥವಾ ದೇಹದ ಕಾಂತಿಯನ್ನು ಹೆಚ್ಚಿಸುವಂಥ ಸುಗಂಧ ದ್ರವ್ಯಗಳನ್ನು, ಅಥವಾ ಲಂಕಾ ಸಾಮ್ರಾಜ್ಯವನ್ನು ಹುಲ್ಲುಗಡ್ಡಿಗೆ ಸಮಾನವಾಗಿ ಭಾವಿಸಿದ್ದಾಳೆ. ಮೊದಲೇ ಪೌರುಷವನ್ನು ಪ್ರೀತಿಸುವಂತಹ ಇವಳನ್ನು, ಅಥವಾ ಮೊದಲೇ ಪೌರುಷವಂತನಾದ ನಾನು, ಪೌರುಷವನ್ನು ಪ್ರೀತಿಸುವಂಥವನಾದ ನಾನು ಇಂಥವಳನ್ನು ಬಯಸಿದೆ ಅಂತಾದರೆ ಅದು ನಿಯಮಗಳ ಹಾನಿಯಾಗುತ್ತೆ, ಗುಣದ ಹಾನಿಯಾಗುತ್ತೆ. ಪತಿವ್ರತಾ ನಿಯಮ, ಸೀತೆಯ ಪತಿವ್ರತಾ ನಿಯಮವೂ ಹಾಳಾಗುತ್ತೆ, ನನ್ನ ಪರಾಂಗಣ ವಿರತಿ ವ್ರತವೂ ಹಾಳಾಗುತ್ತದೆ ಅಂತ ರಾವಣ ಹೇಳ್ತಾನೆ. ಮುಂದುವರೆದು ಹೇಳ್ತಾನೆ, ಇವರಿಬ್ಬರು ಪ್ರಾಣಕ್ಕಿಂತ ಅತಿಯಾಗಿ ಪ್ರೀತಿಸ್ತಾ ಇದ್ದ ಇವರಿಬ್ಬರನ್ನ ಯಾವುದೇ ಕಾರಣವಿಲ್ಲದೆ ಕೇವಲ ಕಳೆದ ಜನ್ಮದ ಪಾಪದ ಫಲವೇ ಕಾರಣವಾಗಿ ಕಾಮಾಸಕ್ತಿಗೆ ಒಳಗಾಗಿ ಇವರನ್ನು ಪ್ರತ್ಯೇಕಿಸಿದೆ. ನಿಜವಾಗಿಯೂ ನಾನೊಬ್ಬ ಅವಿವೇಕಿ. ನನ್ನ ಅವಿವೇಕತನದಿಂದ ನನ್ನ ಕುಲದ ಕೀರ್ತಿಯ ನಾಶ ನನಗೆ ಲಭಿಸ್ತಾ ಇದೆ ಅಂತ ರಾವಣ ಪರಿತಪಿಸ್ತಾನೆ. ಮುಂದುವರೆದು ಹೇಳ್ಕೊಳ್ತಾನೆ, ರಾಮನಿಂದ ಸೀತೆಯನ್ನು ಪ್ರತ್ಯೇಕಿಸಿ ತಂದು ಕಾಮಾಸಕ್ತಿಯಿಂದ ಅಥವಾ ಒಳ್ಳೆಯದಾಗುತ್ತದೆ ಎನ್ನುವ ಭರವಸೆ ಮೂಡಿದ್ದರಿಂದ ಈ ಕೆಲಸ ಮಾಡಿ ತಪ್ಪು ಮಾಡಿದೆ. ಅದರ ಪರಿಣಾಮದಿಂದ ನನಗೀಗ ಕೆಟ್ಟ ಯಶಸ್ಸಿನ ಚರ್ಮವಾದ್ಯದ ಧ್ವನಿಯನ್ನು ನಾನು ಕೇಳಿಸಿಕೊಳ್ಳುವ ಹಾಗಾಯಿತು ಅಂತ ರಾವಣ ದುಃಖಿಸ್ತಾನೆ. ಮುಂದುವರೆದು ಹೇಳ್ತಾನೆ, ನನಗೆ ಸಹೋದರನಾದ ವಿಭೀಷಣ
ಒಳಿತನು ಬಹಳ ಪ್ರೀತಿಯಿಂದಲೇ ಬಹಳಷ್ಟು ಸಾರಿ ಹೇಳಿದ್ದರೂ ಕೂಡ ಕೇಳದೆ ಅವನೊಬ್ಬ ಅವಿನೀತ ಅಂತ ಹೇಳಿ ಅವನನ್ನು ಹೆದರಿಸಿ ಗದರಿಸಿ ಬೈದು ತಮ್ಮನನ್ನು ವಿನಯವಂತನಾದ ಅವನನ್ನು ಹೊರಗೆ ಅಟ್ಟಿಬಿಟ್ಟಿದ್ದೆ. ಸಾಲದ್ದಕ್ಕೆ ನಾನು ಕೆಟ್ಟ ವ್ಯಸನದಲ್ಲಿ ಮುಳುಗಿ ಹೋಗಿದ್ದೆ. ಸತ್ಯ ನನಗೆ ಈಗ ಅರ್ಥ ಆಗ್ತಾ ಇದೆ. ವ್ಯಸನಕ್ಕೆ ಒಳಗಾದ ಯಾವನಿಗೂ ಕೂಡ ಪ್ರೀತಿಯ ಭರಾಟೆಯಲ್ಲಿ ಒಳಿತು ಕೆಡುಕುಗಳ ಚಿಂತೆ ಮೂಡುವುದಿಲ್ಲ ಅನ್ನುವಂತಹ ಒಂದು ತೀರ್ಮಾನಕ್ಕೆ ರಾವಣ ಬರ್ತಾನೆ. ನಾನು ಒಬ್ಬ ಕೆಟ್ಟ ವ್ಯಸನಿಯಾಗಿದ್ದೆ ಅಂತ ರಾವಣ ಹೇಳಿಕೊಳ್ತಾನೆ. ಮುಂದುವರೆದು ಹೇಳ್ತಾನೆ, ಈ ಕೆಟ್ಟ ವ್ಯಸನಕ್ಕೆ ಒಳಗಾದವರು ಮನಸ್ಥಿತಿ ಹೇಗಿರುತ್ತದೆ ಅಂತ ಹೇಳಿದರೆ, ಇಂದ್ರಿಯ ಮೋಹವೆಂಬ ಮದ್ಯ ಕುಡಿದವರ ಹಾಗೆ ಮನಸ್ಥಿತಿ ಇರುತ್ತೆ. ಅವರಿಗೆ ಕೆಲವಷ್ಟೆಲ್ಲ ಅರ್ಥ ಆಗಲ್ಲ. ಯಾವುದು ಅರ್ಥ ಆಗಲ್ಲ? ಅವನು ಹೇಳ್ತಾನೆ, ಯಶಸ್ಸಿನ ನಾಶವಾಗ್ತಾ ಇದೆ, ಸೋಲಿಗೆ ಹತ್ತಿರ ಆಗ್ತಾ ಇದ್ದೇನೆ, ತಾವು ಹೊಂದಿರುವ ಆತ್ಮವಿಶ್ವಾಸ ನಾಶವಾಗುತ್ತೆ, ನಮ್ಮ ಅಭಿವೃದ್ಧಿ ನಾಶವಾಗುತ್ತೆ, ನನ್ನ ಮುಂದಿನ ಜನ್ಮದ ಸದ್ಗತಿಯ ಕಡೆಗಿನ ನಡೆಗೆ ಧಕ್ಕೆಯಾಗುತ್ತೆ, ಒಳ್ಳೆಯ ಜನಕ್ಕೆ ನೋವಾಗುತ್ತೆ, ಜನರು ಆರೋಪ ಮಾಡ್ತಾರೆ. ಇದ್ಯಾವುದೂ ಕೂಡ ವ್ಯಸನಕ್ಕೆ ಒಳಗಾದವರಿಗೆ ಅರ್ಥ ಆಗಲ್ಲ. ಯಾಕೆ ಅಂತ ಹೇಳಿದರೆ ಅವರ ಮನಸ್ಥಿತಿ ಇಂದ್ರಿಯ ಸುಖವೆನ್ನುವ ಮದ್ಯ ಸೇವಿಸಿದವರ ಮನಸ್ಥಿತಿಯಂತೆ ಇರುತ್ತದೆ ಅಂತ ಹೇಳ್ತಾರೆ. ಹಾಗೆ ಹೇಳಿಕೊಂಡ ರಾವಣ ಅಲ್ಲಿದ್ದವರ ಮುಂದೆ ಇದಿಷ್ಟನ್ನು ಹೇಳಿ ಆಮೇಲೆ ಆತ್ಮಗತದೊಳಗೆ ತನ್ನ ಮನಸ್ಸಿನೊಳಗೆ ಹೀಗಂದುಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತಾನೆ. ಇಷ್ಟೆಲ್ಲ ಆದ ಮೇಲೆ ಮನಸ್ಸು ಪರಿವರ್ತನೆ ಹೊಂದಿದ ರಾವಣ ಈಗಲೇ ಸೀತೆಯನ್ನು ತೆಗೆದುಕೊಂಡು ಹೋಗಿ ರಾಮನಿಗೆ ಒಪ್ಪಿಸೋಣವೆಂದರೆ ನನಗಿರುವಂತಹ ಅಧಿಕ ಸಾಮರ್ಥ್ಯ, ಪರಾಕ್ರಮ, ವೀರತನ, ಬಿರುದುಗಳು ಇವೆಲ್ಲವೂ ಕೂಡ ವ್ಯರ್ಥವಾದಾಗತ್ತೆ. ನಾನೇ ಇದನ್ನೆಲ್ಲ ಬದಿಗೆ ಸರಿಸಿದ ಹಾಗಾಗತ್ತೆ. ಹಾಗಾಗಬಾರದು ಅಂತಾದರೆ ಯುದ್ಧ ಭೂಮಿಯಲ್ಲಿ ನನ್ನ ಹಾಗೂ ರಾಮನ ಎರಡೂ ಪಕ್ಷದವರು ಕೂಡ ಹೊಗಳುವ ರೀತಿಯಲ್ಲಿ ನನ್ನ ತೋಳ್ಬಲದ ಸೊಕ್ಕನ್ನು ಪ್ರದರ್ಶಿಸಿ ರಾಮನನ್ನು ಲಕ್ಷ್ಮಣರನ್ನು ಸೆರೆ ಹಿಡಿದು ತಂದ ಬಳಿಕ ಸೀತೆಯನ್ನು ನಾನು ಕೊಡುತ್ತೇನೆ ಅಂತ ಮನಸ್ಸಿನಲ್ಲಿ ನಿರ್ಧರಿಸಿ ಅಲ್ಲಿಂದ ಇದನ್ನು ನಿರ್ಧಾರ ಮಾಡಿದ ರಾವಣ ಆ ಪ್ರಮದವನದಿಂದ ಅಂತಃಪುರಕ್ಕೆ ಹಿಂದಿರುಗುತ್ತಾನೆ ಅನ್ನುವಂಥದ್ದು ಇದಿಷ್ಟು ನಾಗಚಂದ್ರ ರಚಿತ ಕದಡಿದ ಸಲಿಲಂ ತಿಳಿವಂತದೆ ಅನ್ನುವಂತಹ ಪದ್ಯಭಾಗ. ವಿದ್ಯಾರ್ಥಿಗಳೇ, ಈಗ ಈ ಸುದೀರ್ಘ ಪದ್ಯಭಾಗದ ಅಭ್ಯಾಸ ಭಾಗದಲ್ಲಿ ಕೆಲವಷ್ಟನ್ನು ಮಾತ್ರ ನಾವು ನೋಡೋಣ. ಒಂದು ಅಂಕದ ಪ್ರಶ್ನೆಗಳನ್ನು ಮೊದಲಿಗೆ ಉತ್ತರವನ್ನು ಸರಿಯಾಗಿ ನೀವು ದಾಖಲು ಮಾಡಿಕೊಳ್ಳಿ, ಅವಲೋಕನ ಮಾಡಿಕೊಳ್ಳಿ. ಅಭ್ಯಾಸ ಭಾಗದಲ್ಲಿ ಮೊದಲ ಪ್ರಶ್ನೆ, ರಾವಣನ ಎದುರು ಪ್ರತ್ಯಕ್ಷವಾದಂತಹ ವಿದ್ಯಾದೇವತೆ ಯಾರು ಅಂತ ಪ್ರಶ್ನೆ ಇದೆ. ಅದಕ್ಕೆ ಉತ್ತರ, ರಾವಣನ ಎದುರು ಪ್ರತ್ಯಕ್ಷವಾದ ವಿದ್ಯಾದೇವತೆ ಬಹುರೂಪಿಣಿ ವಿದ್ಯಾದೇವತೆ. ಮೊದಲನೇ ಪ್ರಶ್ನೆ ಉತ್ತರ. ಎರಡನೇ ಪ್ರಶ್ನೆ, ಯಾರನ್ನು ಕೊಲ್ಲುವುದಿಲ್ಲವೆಂದು ವಿದ್ಯಾದೇವತೆ ಹೇಳಿತು ಪ್ರಶ್ನೆ ಇದೆ. ರಾಮ ಲಕ್ಷ್ಮಣರನ್ನು ಕೊಲ್ಲುವುದಿಲ್ಲವೆಂದು ವಿದ್ಯಾದೇವತೆ ಹೇಳಿತು ಅನ್ನುವುದು ಎರಡನೇ ಪ್ರಶ್ನೆ ಉತ್ತರ. ಮೂರನೇ ಪ್ರಶ್ನೆ, ಮಯತನುಜೆ ಎಂದರೆ ಯಾರು ಅಂತ ಪ್ರಶ್ನೆ ಇದೆ. ಸರಳವಾಗಿ ಉತ್ತರ ಬರೀಬಹುದು, ಮಯತನುಜೆ ಎಂದರೆ ಮಂಡೋದರಿ ಅಂತ. ಆದರೆ ನಿರೀಕ್ಷೆ ಮಾಡುವವರು ಹೇಗಿರ್ತಾರೆ ಅಂತ ಗೊತ್ತಿಲ್ಲ. ಅದಕ್ಕೋಸ್ಕರ ಮಯತನುಜೆ ಎಂದರೆ ರಾವಣನ ಪತ್ನಿಯಾದ ಮಂಡೋದರಿ ಅಂತಲೇ ಪೂರ್ಣ ಉತ್ತರವನ್ನು ಬರೀರಿ. ಒಂದು ವಾಕ್ಯದ ಪ್ರಶ್ನೆ ಆದ್ದರಿಂದ ವಾಕ್ಯ ಪೂರ್ಣಗೊಳಿಸಬೇಕು. ಅದಕ್ಕಾಗಿ ನಾವಿಲ್ಲಿ ಪೂರ್ಣ ವಾಕ್ಯವನ್ನೇ ಬರೆದಿದ್ದೇನೆ. ಇನ್ನು ನಾಲ್ಕನೇ ಪ್ರಶ್ನೆ, ಸೀತೆಯನ್ನು ರಾವಣ ಎಲ್ಲಿ ಇರಿಸಿದ್ದನು ಅಂತ ಪ್ರಶ್ನೆ. ಸೀತೆಯನ್ನು ರಾವಣ ಪ್ರಮದವನದಲ್ಲಿ ಇರಿಸಿದ್ದನು. ಅದು ಪ್ರಮೋದವನ ಅಲ್ಲ, ಪ್ರಮದವನ, ಅಲ್ಲಿ ಇರಿಸಿದ್ದನು. ಐದನೇ ಪ್ರಶ್ನೆಗೆ ಬಂದರೆ, ರಾವಣನ ಆಗಮನವನ್ನು ಸೀತಾದೇವಿಗೆ ತೋರಿದವರು ಯಾರು ಅಂತ ಪ್ರಶ್ನೆ. ರಾವಣನ ಆಗಮನವನ್ನು ಸೀತಾದೇವಿಗೆ ತೋರಿದವರು ಕಚರಕಾಂತೆಯರು. ಸರಳವಾಗಿದ್ದಾರೆ. ಅಲ್ಲಿ ಕಚರಕಾಂತೆಯರು ಶಬ್ದವನ್ನೇ ನೀವು ಕೊಡಿ ಪರೀಕ್ಷೆಯಲ್ಲಿ. ಯಾಕೆ ಅಂತ ಹೇಳಿದರೆ ಇದಕ್ಕೆ ಕೆಲವು ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳೋದಿದೆ. ರಾಕ್ಷಸ ಸ್ತ್ರೀಯರು, ರಾವಣನ ಪತ್ನಿಯರು ಅಂತೆಲ್ಲ ಹೇಳ್ತಾರೆ. ಅದು ಅಸ್ಪಷ್ಟ, ಎಲ್ಲಿಯೂ ಕೂಡ ಅದಕ್ಕೆ ಸ್ಪಷ್ಟತೆ ಇದೆ. ಆದ್ದರಿಂದ ಕಚರಕಾಂತೆಯರು ಅಂತಲೇ ಉತ್ತರವನ್ನು ಕೊಡಿ. ಆರನೇ ಪ್ರಶ್ನೆ, ಸೀತೆ ರಾವಣನ ರೂಪವನ್ನು ಯಾವುದಕ್ಕೆ ಹೋಲಿಸಿದ್ದಾಳೆ ಅಂತಲೂ ಪ್ರಶ್ನೆ ಕೇಳಬಹುದು. ಅಥವಾ ಸೀತೆ ಯಾವುದನ್ನು ಹುಲ್ಲಿಗೆ ಸಮಾನವೆಂದು ಭಾವಿಸಿದ್ದಾಳೆ ಅಂತಲೂ ಪ್ರಶ್ನೆ ಇದೆ. ಸೀತೆ ರಾವಣನ ರೂಪವನ್ನು ಹುಲ್ಲಿಗೆ ಸಮಾನವೆಂದು ಭಾವಿಸಿದಳು. ಹಾಗಿದ್ರೆ ಇಲ್ಲಿ ಯಾವುದನ್ನು ಅಂತ ಕೇಳಿದರೆ ರಾವಣನ ರೂಪವನ್ನು ಅನ್ನುವಂಥದ್ದು ಉತ್ತರ. ನೆಕ್ಸ್ಟ್ ಏಳನೇ ಪ್ರಶ್ನೆಗೆ ಬಂದರೆ, ಸೀತೆ ರಾವಣನನ್ನು ಏನೆಂದು ಬೇಡಿಕೊಂಡಳು ಇದೆ. ಸೀತೆ ರಾವಣನನ್ನು ರಾಮನ ಆಯಸ್ಸು ಪ್ರಾಣದವರೆಗೆ ಹೋಗಬೇಡ ಅಥವಾ ಬರಬೇಡ,
ನನಗೆ ಇದು ಎರಡು ಅರ್ಥವನ್ನು ಹೇಳಿದ್ದೆ, ಬರಬೇಡ ಎಂದು ಬೇಡಿಕೊಂಡಳು ಅನ್ನುವಂಥದ್ದು ಉತ್ತರ. 8ನೇ ಪ್ರಶ್ನೆ, ರಾವಣನಿಗೆ ಸೀತೆಯ ಬಗ್ಗೆ ವೈರಾಗ್ಯ ಮೂಡಿತು. ಯಾರ ಬಗ್ಗೆ ವೈರಾಗ್ಯ ಮೂಡಿತು ಅಂತ ಹೇಳಿದ್ರೆ ಸೀತೆಯ ಬಗ್ಗೆ ವೈರಾಗ್ಯ ಮೂಡಿತು. 9ನೇ ಪ್ರಶ್ನೆ, ವಿಭೀಷಣ ಯಾರು ಅಂತ ಪ್ರಶ್ನೆ ಇದೆ. ವಿಭೀಷಣ ರಾವಣನ ಸಹೋದರ, ತಮ್ಮ. ಆದರೆ ಕೆಲವು ರಾಮಾಯಣದಲ್ಲಿ ಅಣ್ಣ ಆಗಿದ್ದು ಇದೆ, ಆ ಗೊಂದಲ ಬೇಡ, ಅದಕ್ಕೋಸ್ಕರ ನೀವು ಸಹೋದರ ಅಂತ ಬರೆದ್ರೆ ಸಾಕು. ಇನ್ನು 10ನೇ ಪ್ರಶ್ನೆ, ಸೌಮಿತ್ರಿ ಎಂದರೆ ಯಾರು ಅಂತ ಪ್ರಥಮ PUCಯಲ್ಲೇ ಓದಿದ್ದೀನಿ. ಸೌಮಿತ್ರಿ ಎಂದರೆ ಲಕ್ಷ್ಮಣ ಅಂತ ಉತ್ತರ. ಇದಿಷ್ಟು ಒಂದು ವಾಕ್ಯದ ಪ್ರಶ್ನೆಗೆ ಉತ್ತರಗಳು. ಇನ್ನು ಸಂದರ್ಭ ಇದೆ, ಮತ್ತೆ 2 ವಾಕ್ಯ ಇದೆ, 5-6 ವಾಕ್ಯದ ಪ್ರಶ್ನೆಗಳಿದೆ. ಇವುಗಳಿಗೆಲ್ಲ ನೀವು ಸ್ವತಃ ಉತ್ತರವನ್ನು ಕಂಡುಕೊಳ್ಳಬೇಕು. ಭಾಷಾಭ್ಯಾಸ ಭಾಗ ಅಂತ ನಿಮಗೆ ದ್ವಿತೀಯ PUCಯಲ್ಲಿ ವಿಶೇಷ ಭಾಗ ಇದೆ. ಕಳೆದ ವರ್ಷ ಇರಲಿಲ್ಲ ಭಾಷಾಭ್ಯಾಸ ಭಾಗ, ಪುಸ್ತಕದ ಒಳಗೆ ಇರಲಿಲ್ಲ. ಈ ವರ್ಷ ಇದೆ. ಅದನ್ನು ನೋಡ್ತಾ ಬಂದ್ರೆ ಮೊದಲಿನಿಂದಲೇ ಏನು ಕೇಳಿದ್ದಾರೆ ಅಂತ ಹೇಳಿದ್ರೆ, ಸೂಳ್, ಕರ, ರಾಗ, ಕಳೆ, ಬಗೆ, ದೊರೆ, ಗಂಡ ಇವುಗಳಿಗೆ ನಾನಾರ್ಥ ಬರೆಯಿರಿ ಅಂತ ಕೇಳಿದ್ದಾರೆ. ಇಲ್ಲಿ ಉತ್ತರ ಬರೆದಿದ್ದೇನೆ. ಸೂಳ್ ಶಬ್ದಕ್ಕೆ ಪದ್ಯ ಮಾಡುವಾಗಲೇ ಸೂಚಿಸಿದ್ದೇನೆ. ಸೂಳ್ ಅಂದ್ರೆ ಸರದಿ, ಅರಿವು, ಬಾರಿ, ಸುತ್ತು, ಕ್ರಮ, ಈ ತರ ನಾನಾ ಅರ್ಥಗಳಿದ್ದಾವೆ. ಪರೀಕ್ಷೆಯಲ್ಲಿ ಕನಿಷ್ಠ 2 ನೀವು ಬರೀಲೇಬೇಕು. ಇನ್ನು ಕರ ಅಂದ್ರೆ ನಮಗೆಲ್ಲ ಗೊತ್ತಿರುವ ಹಾಗೆ ಕೈ ಒಂದು ಅರ್ಥ, ಇನ್ನೊಂದು ತೆರಿಗೆ, ಮತ್ತೊಂದು ಕಿರಣ. ಹಸಿಂಕರ ಶಬ್ದ ಬಳಸಬೇಡಿ ಇದಕ್ಕೆ, ಅದು ಹಸುವಿನ ಕರು, ರೂಢಿಯಲ್ಲಿ ಕರ ಆಗಿದೆ, ಅದು ಅರ್ಥ ಇದಲ್ಲ. ಇನ್ನು ರಾಗ ಅಂತ ಹೇಳಿದ್ದಾರೆ. ರಾಗ ಅಂದ್ರೆ ಪ್ರೀತಿ, ಬಣ್ಣ, ಹಾಡಿನ ಧಾಟಿ ಅಂತ ಹೇಳ್ತಾರೆ. ಹಾಡುವಾಗ ಹೇಳುವಂತ ಒಂದು ಧಾಟಿಗೆ ರಾಗ ಅಂತ ಕರೀತಾರೆ. ಕಳೆ ಅಂದ್ರೆ ಕಾಂತಿ ಅಥವಾ ತೇಜಸ್ಸು, ಬೇಡವಾದ ಸಸ್ಯ, ಇನ್ನೊಂದು ಬಿಟ್ಟು ಹೋಗು. ಇನ್ನೂ ಒಂದು ಅರ್ಥ ಬರುತ್ತೆ ವ್ಯವಕಲನ ಅಂತ, ಗಣಿತದಲ್ಲಿ ಗೊತ್ತೀರಿ, ವ್ಯವಕಲನ ಅಂತ ಸೇರಿಸುತ್ತದೆ. ಇನ್ನು ಬಗೆ ಶಬ್ದ ಇದೆ. ಬಗೆ ಅಂದ್ರೆ ವಿಧ, ರೀತಿ, ಸೀಳು, ಮಾಡು, ಬಯಸು, ಯೋಚಿಸು, ಮನಸ್ಸು, ಹೀಗೆ ನಾನಾ ಅರ್ಥ ಆಗುತ್ತೆ. ಪರೀಕ್ಷೆಯಲ್ಲಿ 2 ಕಡ್ಡಾಯವಾಗಿ ಬರೆಯಬೇಕಾಗುತ್ತೆ. ಇನ್ನು ದೊರೆ ಶಬ್ದ ಕೊಟ್ಟಿದ್ದಾನೆ. ದೊರೆ ಅಂದ್ರೆ ರಾಜ ಅಥವಾ ಅರಸ, ಯಾವುದೋ ಒಂದು ಶಬ್ದ. ಇನ್ನೊಂದು ಅರ್ಥದಲ್ಲಿ ಸಿಗು ಅಥವಾ ಲಭಿಸು ಅಂತ ಆಗುತ್ತೆ. ಇದಿಷ್ಟಕ್ಕೆ ನಾನಾರ್ಥ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಅದು 1ನೇ ಪ್ರಶ್ನೆ. 2ನೇ ಪ್ರಶ್ನೆ, ಜಸ, ಬನ್ನ, ಬೀರ, ಮೊಗ, ಪರಿಕಿಸು ಇವುಗಳ ತತ್ಸಮ ರೂಪ ಬರೆಯಿರಿ ಅಂತ ಹೇಳಿದ್ದಾರೆ. ಇಲ್ಲೊಂದು ಚಿಹ್ನೆ ಗಮನಿಸಿ, ನಾನು ನೀವು ಯಾವಾಗಲೂ ಹೇಳ್ತಿರ್ತೀನಿ, ತತ್ಸಮ ಶಬ್ದ ಆದ ಮೇಲೆ ತದ್ಭವ ರೂಪಕ್ಕೆ ಈ ಚಿಹ್ನೆ ಬಳಸ್ತೇವೆ ಅಂತ, ಅದನ್ನು ಗಮನಿಸ್ತೀವಿ. ಜಸ ಶಬ್ದ ಯಶ ಶಬ್ದದ ತದ್ಭವ ರೂಪ, ಭಂಗ ಶಬ್ದದ ತದ್ಭವ ರೂಪ ಬನ್ನ. ಅದರಿಂದ ನೀವು ತತ್ಸಮ ಬರೀರಿ ಅಂತ ಹೇಳಿದಾಗ ಭಂಗ ಅಂತ ಬರೀತೀರಿ. ಬೀರ ಶಬ್ದದ ತತ್ಸಮ ರೂಪ ವೀರ, ಮೊಗ ಶಬ್ದದ ತತ್ಸಮ ರೂಪ ಮುಖ, ಪರಿಕಿಸು ಶಬ್ದದ ತತ್ಸಮ ರೂಪ ಪರೀಕ್ಷಿಸು ಅಂತ. ಇದಿಷ್ಟು ಈ ಪದ್ಯಭಾಗದಲ್ಲಿ ಬರುವಂತಹ ತತ್ಸಮ ತದ್ಭವ ರೂಪ. ನಂತರದ ಪ್ರಶ್ನೆ, ಪ್ರಮೋದ, ಸಲೀಲ, ವಕ್ರ, ನೀಲಿರಾಗ, ಪರಾಭವ, ಕಡುಬು ಇವುಗಳಿಗೆ 2 ಸಮಾನಾರ್ಥಕ ಬರೆಯಿರಿ ಅಂತ ಕೇಳಿದ್ದಾರೆ. ಇಲ್ಲಿ ಕೊಟ್ಟಿದ್ದೇವೆ, ಗಮನಿಸ್ಕೊಳ್ಳಿ. ಪ್ರಮೋದ ಅಂದ್ರೆ ಹರ್ಷ, ಸಂತೋಷ, ಆನಂದ ಅಂತಾಗುತ್ತೆ. ಸಲೀಲ ಅಂದ್ರೆ ನೀರು, ಜಲ, ಉದಕ, ಕೊಳ, ಸರೋವರ ಆಗುತ್ತೆ. ಸಮಾನಾರ್ಥಕದಲ್ಲಿ ನಾನಾರ್ಥವನ್ನು ಬಳಸಬಹುದು. ಇನ್ನು ವಕ್ರ ಅಂತ ಹೇಳಿದ್ದಾರೆ. ವಕ್ರ ಅಂದ್ರೆ ಮುಖ, ವದನ, ಆನಂದ ಅಂತಾಗುತ್ತೆ. ನೀಲಿರಾಗ ಅಂತ ಶಬ್ದ ಬಂತು, ಶುದ್ಧವಾದ ಪ್ರೀತಿ ಅಥವಾ ನಿರ್ಮಲವಾದ ಭಾವ ಅಂತಾಗುತ್ತೆ. ಪರಾಭವ ಅಂತ ಶಬ್ದ ಬಂತು, ಸೋಲು ಅಥವಾ ಅಪಜಯ ಅಂತಾಗುತ್ತೆ. ಕಡುಬು ಅಂತ ಶಬ್ದವಿದೆ, ಅದಕ್ಕೆ ಪರಾಕ್ರಮ, ಬಲ, ಶಕ್ತಿ, ಸಾಮರ್ಥ್ಯ ಇವೆಲ್ಲವನ್ನು ನಾವು ತೆಗೆದುಕೊಳ್ಳುತ್ತೇವೆ. ಮುಂದಿನ ಪ್ರಶ್ನೆ 4ನೇದು, ವಕ್ರ ಪದ್ಮ, ಮುಖಾಬ್ಜ, ನಳಿನಾನೆ ಈ ಮುಂತಾದ ಶಬ್ದಗಳು ತಾವರೆಯಂತಹ ಮುಖ ಎಂಬ ಅರ್ಥವನ್ನು ಕೊಡುತ್ತವೆ ಅಂದ್ರೆ ಉಪಮಾಲಂಕಾರ ಬಳಸಿ ಹೇಳಿದ್ದಾರೆ. ಈ ಪದಪ್ರಯೋಗಗಳನ್ನು ಗಮನಿಸಿ ಅಂತ ಕೊಟ್ಟಿದ್ದಾರೆ. ಒಂದು ವಿಶೇಷ ಅಂತ ಹೇಳಿದರೆ, ಇಲ್ಲಿ ಕೊಟ್ಟಿರುವಷ್ಟು ಕೂಡ ಕರ್ಮಧಾರಯ ಸಮಾಸ ಶಬ್ದಗಳು. ನಿಮಗೆ ಪರೀಕ್ಷೆಯಲ್ಲಿ ಈ ಶಬ್ದ ಕೊಟ್ಟು ವಕ್ರ ಪದ್ಮ ಗುಣವಾಚಕವನ್ನು ಗುರುತಿಸಿ ಅಂತ ಕೇಳ್ತಾರೆ. ನೀವು ಪದ್ಮ ಅನ್ನುವುದು ಗುಣವಾಚಕ ಅಂತ ಹೇಳಬೇಕು. ಮುಖಾಬ್ಜ ಗುಣವಾಚಕ ಅಂತ ಕೇಳ್ತಾರೆ, ಅಬ್ಜ ಅನ್ನುವುದು ಗುಣವಾಚಕ. ನಳಿನಾನನೇ ಗುಣವಾಚಕ ಬರೀರಿ ಅಂತ ಕೇಳ್ತಾರೆ, ನಳಿನ ಅನ್ನುವುದು ಗುಣವಾಚಕ ಆಗುತ್ತೆ. ಈ ವಿಶೇಷತೆಯನ್ನು ಇಲ್ಲಿ ಗಮನಿಸಿ. ಇನ್ನು ಪ್ರಸ್ತುತ ಕಥಾಭಾಗದಲ್ಲಿ ಅಥವಾ ಕಾವ್ಯ ಭಾಗದಲ್ಲಿ ಬಂದಿರುವ ನಾಮಪದಗಳನ್ನು ಪಟ್ಟಿ ಮಾಡಿ ಅಂತ ಹೇಳ್ತಾರೆ. ಅದರ ಅವಶ್ಯಕತೆ ಇರಲ್ಲ. ಪರೀಕ್ಷೆಯಲ್ಲಿ ನಿಮಗೆ ಈ ಪದ್ಯದಲ್ಲಿ ಬಂದ ನಾಮಪದ ಬರೆಯಿರಿ ಅಂತ ಕೇಳಲ್ಲ, ನಾಮಪದಗಳಿಗೆ ಯಾವುದಾದ್ರೂ ಉದಾಹರಣೆ ಕೊಡಿ ಅಂತ ಕೇಳಬಹುದು. ಇನ್ನು ಕೊನೆಯ ಭಾಗವಾಗಿ ಉದಾತ್ತನೊಳ್ಪುಟ್ಟದಂತೆ ನೀಲಿರಾಗಂ ಎಂಬ ಮಾತು ಪ್ರಸ್ತುತ ಕಾವ್ಯ ಭಾಗದಲ್ಲಿ ರಾವಣನನ್ನು ಉದ್ದೇಶಿಸಿರುವುದಾದರೂ ಯಾರಿಗೆ ಬೇಕಾದರೂ ಅನ್ವಯಿಸುವ
ವಿಶಿಷ್ಟ ಮತ್ತು ಸಾಧಾರಣ ಅರ್ಥದಲ್ಲಿ ಬಳಕೆಯಾಗಿರುವುದನ್ನು ಗಮನಿಸಿ ಅಂತ ಹೇಳಿದ್ದಾರೆ. ಇದನ್ನು ಅರ್ಥಾಂತರನ್ಯಾಸ ಅಲಂಕಾರ ಎನ್ನುವರು. ವಿಮರ್ಶಕರು ನಾಗಚಂದ್ರನನ್ನು ಅರ್ಥಾಂತರ ನ್ಯಾಸಪ್ರಿಯ ಎಂದೇ ಗುರುತಿ. ಇದಿಷ್ಟು ಅಲ್ಲಿ ಕೊಟ್ಟಿರುವಂಥ ಭಾಷಾಭ್ಯಾಸ. ಇನ್ನು ನಾನಾಗಲೇ ಹೇಳಿದಾಗೆ 2 ವಾಕ್ಯ 5-6 ವಾಕ್ಯ ಸಂದರ್ಭದ ಪ್ರಶ್ನೆಗಳಿಗೆ ನೀವೇ ಉತ್ತರ ಸ್ವತಃ ಮಾಡಿಕೊಳ್ಬೇಕು, ಅಭ್ಯಾಸ ಮಾಡಿ. ಮುಂದೆ ಕಾಲೇಜು ಪ್ರಾರಂಭವಾದ ಮೇಲೆ ನಮ್ಮ ಕಾಲೇಜಿನಿಂದಲೇ ನಿಮಗೆ ಅದಕ್ಕೆ ಸಿದ್ಧ ಉತ್ತರಗಳನ್ನು ಹೊರತಂತಹ ಒಂದು ಪುಸ್ತಕವನ್ನು ಕೊಡ್ತೇವೆ. ಅದನ್ನು ನೀವು ನೋಡಿಕೊಳ್ಳಬಹುದು. ಒಟ್ಟಾರೆ ಸುದೀರ್ಘವಾಗಿ ಸುಮಾರು 8 ತರಗತಿಗಳ ಮೂಲಕ ಈ ಒಂದು ಹಳೆಗನ್ನಡ ಪದ್ಯವನ್ನು ನೀವು ಆಲಿಸ್ಕೊಂಡು ಬಂದಿದ್ದೀರಿ. ಮರೆಯದೆ ಮನೆಯಲ್ಲಿ ಬರೆದು ಅಭ್ಯಾಸ ಮಾಡಿ. ವಿಶೇಷವಾಗಿ ಈ ಪದ್ಯ ಭಾಗದಿಂದ ಭಾವಾರ್ಥ ಬಾರಿವಿ ಅಂತ ಹೇಳಿ ಪರೀಕ್ಷೆಯಲ್ಲಿ ಕಡ್ಡಾಯವಾಗಿ 5 ಅಂಕಕ್ಕೆ ಪ್ರಶ್ನೆ ಬಂದೇ ಬರುತ್ತೆ. ಈ ನಿಟ್ಟಿನಲ್ಲಿ ನೀವು ಸಿದ್ಧತೆ ಮಾಡಿಕೊಳ್ಳಿ. ಈ ಪದ್ಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸಣ್ಣ ಕಿರು ಪರೀಕ್ಷೆಯನ್ನು ನಂತರದ ದಿನಗಳಲ್ಲಿ ಮಾಡೋಣಂತೆ. ಮತ್ತೊಮ್ಮೆ ಚೆನ್ನಾಗಿ ಅಭ್ಯಾಸ ಮಾಡಿಕೊಳ್ಳಿ. ಮುಂದಿನ ಅವಧಿಯಲ್ಲಿ ನಾವು ನೇರವಾಗಿ ಗದ್ಯ ಭಾಗಕ್ಕೆ ಪ್ರವೇಶ ಮಾಡೋಣ. ಗದ್ಯ ಭಾಗದಲ್ಲಿ ಮೊದಲ ಒಂದು ಗದ್ಯ ಮುಟ್ಟಿಸಿಕೊಂಡವನು ಅಂತ ಒಂದು ಗದ್ಯ ಆರಂಭ ಆಗುತ್ತೆ. ಅಲ್ಲಿಂದ ನಾವು ಪ್ರಾರಂಭ ಮಾಡೋಣಂತೆ. ಇಡೀ ಪದ್ಯವನ್ನು ಮತ್ತೊಮ್ಮೆ ಮನೆಯಲ್ಲಿ ಮನನ ಮಾಡಿಕೊಳ್ಳಿ. ಸಾಧ್ಯವಾದಷ್ಟು ಬರೆದು ಅಭ್ಯಾಸ ಮಾಡಿಕೊಳ್ಳಿ. ಏನಾದರೂ ಅನುಮಾನಗಳಿದ್ದಲ್ಲಿ ಪ್ರಶ್ನೆಯನ್ನು ಕೇಳಿ. ಧನ್ಯವಾದ.